ದುರ್ಗಾ ಪರಮೇಶ್ವರಿ ದೇಗುಲಕ್ಕೆ ಮುಸ್ಲಿಂ ಅರ್ಚಕ. ದೇವಿ ಆರಾಧನೆ ವಿಚಾರವಾಗಿ ಮುಸ್ಲಿಮರ ಮಧ್ಯೆ ಜಗಳ. ಉಡುಪಿ ಜಿಲ್ಲೆ ಕಾರ್ಕಳ ನಗರದ ಹೊರವಲಯದ ದುರ್ಗಾ ಗ್ರಾಮದ ತೆಳ್ಳಾರಿನಲ್ಲಿ ಒಂದು ಪುಟ್ಟ ದೇವರ ಗುಡಿ ಇದೆ. ದುರ್ಗಾ ಪರಮೇಶ್ವರಿ ದೇವಿಯನ್ನ ಇಲ್ಲಿ ಆರಾಧಿಸಲಾಗುತ್ತೆ. ಈ ದೇಗುಲದ ವಿಶೇಷ ಅಂದ್ರೆ ಇಲ್ಲಿನ ಅರ್ಚಕ ಮುಸ್ಲಿಂ ವ್ಯಕ್ತಿ. ಆತನ ಹೆಸರು ಜಹೀರ್. ದೇವರ ಪೂಜೆಯಷ್ಟೇ ಅಲ್ಲ, ಈತ ಜ್ಯೋತಿಷ್ಯವನ್ನು ಹೇಳ್ತಾನೆ. ಹೀಗಾಗಿ ಈ ದೇವಸ್ಥಾನಕ್ಕೆ ನೂರಾರು ಭಕ್ತರು ಬರ್ತಾರೆ. ಇಬ್ಬರು ಮುಸ್ಲಿಮರ ಮಧ್ಯೆ ವಿವಾದ, ಹಿಂದೂ ಮೇಲೆ ಹಲ್ಲೆ. ನಿನ್ನೆ ಸಂಜೆ ದುರ್ಗಾದೇವಿಯ ಪೂಜೆಗಾಗಿ ವಿಶ್ವನಾಥ್ ಎಂಬಾತ ಬಂದಿದ್ದ. ಈ ವೇಳೆ ಆತನ ಮೇಲೆ 4-5 ಜನ ಮುಸ್ಲಿಂ ಯುವಕರು ಹಲ್ಲೆ ನಡೆಸಿದ್ದಾರೆ. ದುರ್ಗಾ ಪರಮೇಶ್ವರಿ ಗುಡಿಯ ಅರ್ಚಕ ಜಹೀರ್ನ ಸಂಬಂಧಿ ರಿಯಾಜ್ ಮತ್ತು ಆತನ ಸ್ನೇಹಿತರು ವಿಶ್ವನಾಥ್ ಮೇಲೆ ಹಲ್ಲೆ ನಡೆಸಿದ್ದಾರೆ. ದೇವಸ್ಥಾನಕ್ಕೆ ಕೊಯ್ನೇಕು ಹಾಕಿದ್ವಿ. ಇಡೀ ಬತ್ತಿ ದೇವಸ್ಥಾನ ಇಡೀ ಬರೋಂಗಿಲ್ಲ, ಇಡೀ ಬರ್ಕೊಂಡು ಪ್ರಾಣ ಬೇಕು. ನನ್ನರ ಭತ್ತರಿಂದ ಕೈ ಇಟ್ಟುಬುಕ ಮರತ ದೊಣ್ಣೆ. ರಿಯಾಜ್ ಮತ್ತು ಅರ್ಚಕ ಜಹೀರ್ ಮಧ್ಯೆ ಇದ್ದ ಭೂಮಿ ವಿವಾದ 3ನೇ ವ್ಯಕ್ತಿಯ ಹಲ್ಲೆಗೆ ಕಾರಣವಾಗಿದೆ. ರಿಯಾಜ್ ಮುಸ್ಲಿಮನಾಗಿದ್ರೂ ಆತ ಕೂಡ ದುರ್ಗಾದೇವಿಯ ಆರಾಧಕ. ಹಿಂದೂ ಭಕ್ತರು ಹೆಚ್ಚಾಗಿ ಜಹೀರ್ ಗುಡಿಗೆ ಬರ್ತಿದ್ರಿಂದ ಸಿಟ್ಟಿಗೆದ್ದು ವಿಶ್ವನಾಥ್ ಮೇಲೆ ಹಲ್ಲೆ ನಡೆಸಿದ್ದಾನೆ. ನೀನ್ಯಾಕೆ ಈ ದೇವಾಲಯಕ್ಕೆ ಬರ್ತೀಯ, ಬೇರೆ ದೇವಸ್ಥಾನ ಇಲ್ವಾ ಎಂದು ವಿಶ್ವನಾಥ್ ಮೇಲೆ ಹಲ್ಲೆ ನಡೆಸಲಾಗಿದೆ. ಮುಸ್ಲಿಂ ಸಮುದಾಯದ ಅಣ್ಣ ತಮ್ಮಂದಿರು ಒಂದೇ ಕಡೆ ವಾಸ ಇದ್ದಾರೆ. ರಿಯಾಜ್, ಜಾಹಿರ್ ಮತ್ತು ನಾಸೀರ್ ಅವರು ಚಾಮುಂಡಿ ದೇವಿಗೆ ಪೂಜೆ ಮಾಡ್ತಾ ಇದ್ದಾರೆ. ರಿಯಾಜ್ ಮತ್ತು ಜಾಹಿರ್ ಮಧ್ಯದಲ್ಲಿ ಒಂದು ಸಿವಿಲ್ ವಿಚಾರದಲ್ಲಿ ಹಿಂದೆಯಿಂದ ಒಂದು ಗಲಾಟೆ ಇದೆ. ಅಲ್ಲಿ ಪೂಜೆ ಮಾಡಲಿಕ್ಕೆ ಬಂದ ವಿಶ್ವನಾಥ್ ಶೆಟ್ಟಿ ಎಲ್ಲರೂ ಸೇರಿ ಗಲಾಟೆ ಮಾಡಿಕೊಂಡಿದ್ದಾರೆ. ಹಲ್ಲೆ ವಿಷಯ ತಿಳಿದು ಹಿಂದೂ ಸಂಘಟನೆಗಳ ಮುಖಂಡರು ಪೊಲೀಸ್ ಠಾಣೆಗೆ ಬಂದು ಆರೋಪಿಗಳ ವಿರುದ್ಧ ಕ್ರಮ ಜರುಗಿಸುವಂತೆ ಒತ್ತಾಯಿಸಿದ್ದಾರೆ. ಪ್ರಕರಣ ದಾಖಲಿಸಿಕೊಂಡಿರುವ ಪೊಲೀಸರು ಸೂಕ್ತ ಕ್ರಮದ ಭರವಸೆ ನೀಡಿದ್ದಾರೆ. ಶಶಿಧರ್ ಮಾಸ್ತಿಬೈಲು, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಉಡುಪಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.